ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಇದ್ದಾರೆ ಶ್ರುತಿ ನಾಯ್ಡು ಅವರು, ಮಹಿಳಾ ನಿರ್ದೇಶಕಿಯವರು. ನಿರ್ದೇಶನ ತುಂಬಾ ಕಷ್ಟ ಅಂತಾರೆ, ಆದರೆ ಶ್ರುತಿ ನಾಯ್ಡು ಹೇಳೋ ಪ್ರಕಾರ ಇಷ್ಟಪಟ್ಟರೆ ಯಾವುದೂ ಕಷ್ಟ ಇಲ್ಲ ಅಂತ. ಸೊ ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಸೊ ಶ್ರುತಿ ಅವರೇ, ಮೊದಲೇದಾಗಿ ಒಂದು ಅಂದರೆ ನಿಮ್ಗೀಗ ಧಾರಾವಾಹಿಗಳನ್ನು ಇದು ಮಾಡ್ತಾ ಇದ್ದೀರಾ, ನಿರ್ದೇಶನ ಮಾಡ್ತಾ ಇದ್ದೀರಾ. ಸೊ ಏನಾದರೂ ಬೆಳ್ಳಿ ತೆರೆಗೆ ಬರಬೇಕಾಗಿರೋ ಬಿಗ್ ಸ್ಕ್ರೀನಲ್ಲಿ ಡೈರೆಕ್ಷನ್ ಮಾಡುವಂಥ ವರ್ಕ್ ಮಾಡುವಂಥ ಏನಾದರೂ ಮನಸ್ಸಿದೆಯಾ, ಆಸೆ ಇದೆಯಾ? ಅದೇ ನನಗೆ ಗೊತ್ತಿಲ್ಲ, ಇವತ್ತಿಗೆ ಬದುಕೋ ಆ್ಯಟಿಟ್ಯೂಡ್ ಇಟ್ಕೊಂಡಿದ್ದೀನಿ ನಾನು. ಇವತ್ತು ಧಾರಾವಾಹಿ ಸಿಕ್ಕಿದೆ, ಧಾರಾವಾಹಿ ಮಾಡ್ತಾ ಇದ್ದೀನಿ. ಕಲಿಬೇಕು. ಸುಮಾರು ತಿಳ್ಕೊಳ್ಳೋದಿದೆ. ಎಲ್ಲ ಕಲಿತು ಯಾವತ್ತೋ ಒಂದಿನ ಪ್ರಾಬ್ಲಿ ಧೈರ್ಯ ಬರ್ಬೋದು, ಬರ್ದೇನೂ ಇರ್ಬೋದು, ಗೊತ್ತಿಲ್ಲ. ಥರ ಹಾಗೆ ಅವಕಾಶ ಬಂದಾಗ ಮಾಡ್ಬೋದು. ಬಟ್ ಇನ್ನೂ ಕಲಿಬೇಕು ನಾನು ಇನ್ನು. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಏನನ್ಸುತ್ತೆ, ಬಿಗ್ ಸ್ಕ್ರೀನ್ಗೂ ಸ್ಮಾಲ್ ಸ್ಕ್ರೀನ್ಗೂ ತುಂಬ ಡಿಫ್ರೆನ್ಸ್ ಇದೆ ಡೈರೆಕ್ಷನಲ್ಲಿ, ಏನನ್ಸುತ್ತೆ? ಅಲ್ಲ, ನನಗೆ ಬಿಗ್ ಸ್ಕ್ರೀನ್ ಬಗ್ಗೆ ಏನು ಗೊತ್ತು ಅಂದರೆ, ಬಿಕಾಸ್ ನಾನು ಸಿನಿಮಾ ಅಷ್ಟು ಮಾಡಿಲ್ಲ, ನಾನು ಆ್ಯಕ್ಟಿಂಗೂ ಮಾಡಿಲ್ಲ ಸಿನಿಮಾಲಿ. ಮತ್ತು ನನಗೆ ಸಿನಿಮಾ ಡೈರೆಕ್ಷನ್ ಏನು ಅಂತ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ, ನಾನು ಕೇಳಿರೋ ಪ್ರಕಾರ ಇಟ್ ಈಸ್ ಅ ಚಾಲೆಂಜ್. ಬಿಕಾಸ್ ಅವ್ರು ಆಲ್ರೆಡಿ ಒಂದು ಕತೆ ಅಂತ ಇಟ್ಕೊಂಡಿರ್ತಾರೆ, 2.5 ಗಂಟೆಲಿ ಅದನ್ನು ತೋರಿಸಿ ಮುಗಿಸ್ತಾರೆ. ನಮಗೆ ಅಟ್ಲೀಸ್ಟ್ ಆ ಆಪ್ಷನ್ ಇದೆ, ಅಂದರೆ ಬದಲಾಯಿಸ್ತಾ ಹೋಗ್ಬೋದು ಕತೆನ. ಬಟ್ ಅವರಿಗೆ ದೇ ಆರ್ ಮೋರ್ ಫ್ರೀಡಮ್ ಇದೆ ಅವ್ರಿಗೆ. ಬಿಕಾಸ್ ಅವರು ಬೇರೆ ಲೊಕೇಶನ್ಸ್ಗೆ ಹೋಗ್ಬೋದು, ಫಾರಿನ್ಗೆ ಹೋಗ್ಬೋದು, ಇನ್ನೆಲ್ಲೋ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಮಗೆ ಆ ಲಿಬರ್ಟಿ ಇರಲ್ಲ. ನಮ್ಮದು ಒಂದು ಮನೇಲಿ ನಡೆಯುವಂಥ ಕತೆ ಅಂದರೆ ಆ ಮನೇಲೇ ಮಾಡ್ತಾ ಇರ್ತೀವಿ ನಾವು. ಆ ಮೊನಾಟನಿನ ಆಡಿಯನ್ಸಿಗೆ ಬರಬಾರ್ದು, ಅವ್ರಿಗೆ ಆ ಮೊನಾಟನಿ ಬರಬಾರ್ದು. ಅದೇ ಮನೆ, ಅದೇ ಜನ, ಅದೇ ಆರ್ಟಿಸ್ಟು, ಸಾಕಪ್ಪ ಅಂತ ಅನ್ನಿಸ್ಬಾರ್ದು ಅವ್ರಿಗೆ. ಅದನ್ನ ಅವರಿಗೆ ಪ್ರತಿದಿನ ಅವ್ರು ಕಾದು ನೋಡೋ ಹಾಗೆ ನಾವು ಮಾಡಬೇಕು. ಇವಾಗ ನಾವು ಡೈರೆಕ್ಷನ್ ಮಾಡುವಾಗ, ಪ್ರೊಡಕ್ಷನ್ ಮಾಡುವಾಗ ಈಗ ನನಗೆ ಗೊತ್ತಾಗ್ತಾ ಇದೆ, ಇಟ್ ಇಸ್ ಅ ಚಾಲೆಂಜ್. ಇಟ್ ಇಸ್ ನಾಟ್ ಈಸಿ. ನೀನು 100 ಎಪಿಸೋಡ್ ಮಾಡಿ ಮುಗಿಸ್ಬಿಡೋದು ಈಸಿ, 1000 ಎಪಿಸೋಡ್ ಮಾಡೋದು ಕಷ್ಟ, ಜನನ ಹಿಡಿದಿರೋದು ಕಷ್ಟ. ನಿರ್ದೇಶಕಿಯರ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಬೆರಳಿಕೆಯಷ್ಟು ಕೂಡ ಮಹಿಳಾ ನಿರ್ದೇಶಕಿಯರಿಲ್ಲ. ಸೊ ಯಾಕೆ ನಿರ್ದೇಶನಕ್ಕೆ ಬರ್ತಾ ಇಲ್ವಾ ಅಂತ, ಹುಡುಗಿಯರಿಗೆ ಇಷ್ಟ ಆಗ್ತಿಲ್ವಾ ಅಥವಾ ಹೆದರ್ತಿದಾರ, ಏನಾಗುತ್ತೆ, ಈ ಡೈರೆಕ್ಷನ್ ಅನ್ನೋ ಕೆಲಸ ಏನಿದೆ ಆಲ್ಮೋಸ್ಟ್ 24 ಗಂಟೆ ಮಾಡುವಂಥ ಕೆಲಸ. ನಿನಗೆ ನಿಮ್ಮ ಮನೇಲಿ ಯಜಮಾನ್ರಿದ್ದಾಗ, ಮಕ್ಕಳಿದ್ದಾಗ, ಅವ್ರಿಗೆ ಎಕ್ಸಾಮ್ಸ್ ಇರುತ್ತೆ, ಇವ್ರಿಗೆ ಇನ್ನೇನೋ ಇರುತ್ತೆ, ಏನೇನೋ 108 ಇರುತ್ತೆ, ಅತ್ತೆ ಇರ್ತಾರೆ, ಅವ್ರಿಗೆ ಹುಷಾರಿಲ್ಲ, ಅವ್ರು ನೋಡ್ಕೋಬೇಕು. ಸೊ 90% ಆಫ್ ದಿ ವುಮೆನ್ ಅವರಿಗೆ ಈ ರೀತಿ ಜವಾಬ್ದಾರಿಗಳಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆಸಕ್ತಿ ಇದ್ದು ಆಸೆ ಇದ್ರೂ ಪಾಪ ಬಂದಿರೋದಕ್ಕಾಗಿರಲ್ಲ. ನನಗೇನಾಗಿದೆ, ನನ್ನ ಪರ್ಸನಲ್ ಲೈಫ್ ನೀವು ಕೇಳೋದಾದ್ರೆ, ಐ ಆಮ್ ಅನ್ ಇಂಡಿಪೆಂಡೆಂಟ್ ಗರ್ಲ್. ನನಗೆ ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು, ನೀನ್ ಇಷ್ಟ ಮಾಡು ಅಂತ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಆ ಲಿಬರ್ಟಿ ಇದೆ. ನಿನಗೆ ಫ್ಯಾಮಿಲಿ ಇದ್ದಾಗ ಅದು ಮಾಡೋಕ್ಕಾಗಲ್ಲ. ಇನ್ ಕೆಲವ್ರಿಗೆ ಅಯ್ಯೋ ಯಾಕಪ್ಪ ತಲೆನೋವು, ಆರಾಮಾಗಿ ಆಕ್ಟಿಂಗ್ ಮಾಡ್ಕೊಂಡಿರೋಣ, ನೀಟಾಗಿ ಮೇಕಪ್ ಮಾಡ್ಕೊಂಡು ಏನೋ ಡೈಲಾಗ್ಗಳು ಹೇಳ್ಕೊಂಡು, ಅದು ಕಷ್ಟನೇ, ಬಟ್ ಬೆಟರ್ ದ್ಯಾನ್ ಡೈರೆಕ್ಷನ್ ಅನ್ಸುತ್ತೆ. ಬಟ್ ಎಲ್ಲೋ ಅಂದರೆ ಆನ್ ಸ್ಕ್ರೀನಲ್ಲಿ ಕಂಡಷ್ಟು ಸಿಕ್ಕೋ ಹೆಸರು, ಕೀರ್ತಿ ಆಫ್ ಸ್ಕ್ರೀನ್ ಇಲ್ಲ ಅಂತಾನೂ ಇಲ್ಲ ಹಂಗೆ ಹೇಳ್ಬೇಡಿ. ಇವಾಗ ಯೋಗರಾಜ್ ಭಟ್ ಅವರು ಬಂದ ಮೇಲೆ ಒಬ್ಬ, ಈಗ ಪುಟ್ಟಣ್ಣ ಕಣಗಾಲ್ ಅಂತ ನಾನು ಸಿನಿಮಾ ನೋಡೋದು. ಈಗ ನಾನು ಅದರಲ್ಲಿ ಕಲ್ಪನಾ ಅವ್ರಿದ್ರು, ಇವರಿದಾರೋ ಅವರಿದಾರೋ ಅಂತ ನೋಡೋಕ್ಕಿಂತ ಪುಟ್ಟಣ್ಣ ಕಣಗಾಲ್ ಸಿನಿಮಾ ಅಂತ ನೋಡ್ತೀನಿ, ಯೋಗರಾಜ್ ಭಟ್ ಸಿನಿಮಾ ಅಂತ ನೋಡ್ತೀನಿ, ಮಣಿರತ್ನಂ ಸಿನಿಮಾ ಅಂತ ನೋಡ್ತೀನಿ. ಸೊ ಆ ಥರ ಹೆಸರು ಮಾಡಿರೋ ನಿರ್ದೇಶಕರು ಇದ್ದಾರೆ. ನಾವು ಆ ರೀತಿ ಆ ಲೆವೆಲ್ಗೆ ಹೋಗ್ಬೇಕಷ್ಟೆ. ನೀವು ಅದನ್ನ ಯೂಸ್ ಮಾಡ್ಕೊಂಡು, ಇಟ್ಸ್ ಪವರ್ಫುಲ್ ಮೀಡಿಯಾ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಮೆಸೇಜ್ ಕೊಡುವಂಥದ್ದು, ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಚೇಂಜಸ್ ತಗೊಂಬರೋಣ, ಈ ಥರ ಮಾಡೋಣ, ಒಂದೇನಾದ್ರೂ ಪ್ಲಾನ್ ಆದ್ರೆ ಏನೋ ಇದೆಯಾ, ಅನ್ಕೊಂಡಿದ್ದೀರಾ? ಅಂದರೆ ಬೇಸಿಕಲಿ ಮೆಸೇಜ್ ಕೊಡೋದಿದೆಯಲ್ಲ, ದಟ್ ಈಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್ ನನ್ನ ಪ್ರಕಾರ. ಅಂದರೆ ಈಗ ಇದು ಎಂಟರ್ಟೈನ್ಮೆಂಟ್ ಫೀಲ್ಡು, ನಾನು ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಕಡೆಯಿಂದ ಯಾವುದೋ ಒಂದು ಧಾರಾವಾಹಿ ಮಾಡಿದಾಗ ಒಂದು ಮೆಸೇಜ್ ಕೊಡೋದಿದೆಯಲ್ಲ, ಇಸ್ ಸ್ಟುಪಿಡಿಟಿ. ಜನಕ್ಕೆ ಮೆಸೇಜ್ ಕೊಡೋಕ್ಕೆ ನಾವು ಯಾರು? ಇದು ನನ್ನ ಸಿಂಪಲ್ ಲಾಜಿಕ್. ನಾನು ಅಷ್ಟೇ, ಇವಾಗ ನಾನು ಯಾವುದೇ ಧಾರಾವಾಹಿ ನೋಡಿದ್ರು ನಾನು ಯಾವ ಮೆಸೇಜು ತೊಗೊಳ್ಳಲ್ಲ. ಅದರಿಂದ ನನಗೇನು ಆಗಬೇಕಲ್ಲ, ನನ್ನ ಬದುಕು ನಾನು ಹೆಂಗೆ ನಡೆಸ್ಬೇಕು ಅಂತಿದ್ದೀನೋ ಹಂಗೆ ನಡೆಸ್ತೀನಿ ನಾನು, ಅಲ್ವಾ? ಹೌದು. ಸೊ ಯಾವುದೇ ಕೆಲಸ ಇರ್ಬೋದು, ಅದರಲ್ಲಿ ಒಂದು ಅನುಭವ, ನಮ್ದು ಎಕ್ಸ್ಪೀರಿಯನ್ಸ್ ನಮ್ಗೊಂದು ಪಾಠ ಹೇಳ್ಕೊಡುತ್ತೆ. ನಿಮ್ಮ ಅನುಭವದ ಪಾಠ ಏನು ಹೇಳುತ್ತೆ? ಒಂದು ಬೇಸಿಕಲಿ ನಾನು ಒಬ್ಬ ಡೈರೆಕ್ಟ್ರು, ಪ್ರೊಡ್ಯೂಸರು ಅಂತೆಲ್ಲ ಆದಾಗ ಜನಗಳ ಜೊತೆ ನಾ ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ನಾ ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ರೀತಿ ಒಂದು ಅಪ್ರೋಚ್ ಕೊಟ್ಟಾಗ ಅವರಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದನ್ನು ನಾನು ಕಲಿತಾ ಹೋಗ್ತಾ ಇದ್ದೀನಿ. ಓಕೆ, ಇವ್ರನ್ನ ಇಲ್ಲಿಡಬೇಕು, ಇವ್ರನ್ನ ಇಲ್ಲಿಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡಬೇಕು. ಆ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಅದು ನನಗೆ ದಿನೇ ಡೈರೆಕ್ಷನು, ಪ್ರೊಡಕ್ಷನ್ ಮಾಡ್ತಾ ಕಲಿತೆ. ಬಟ್ ಈಗ ಈ ಫೀಲ್ಡ್ಗೆ ಬೇಸಿಕಲಿ ಏನಾಗಿದೆ, ಈ ಫೀಲ್ಡ್ಗೆ ಹೆಣ್ಮಕ್ಳು ಬಂದಾಗ ಏನಂತಾರೆ, ಸುಮಾರು ಜನಕ್ಕೆ ಸುಮಾರು ಥರ ಟಾರ್ಚರ್ ಆಗಿದೆ ಅಂತ ನಾನು ಕೇಳಿದ್ದೀನಿ. ಬಟ್ ನಾನು ಆಸ್ ಅ ವುಮೆನ್, ನನಗೆ ನೀನು ಹೇಗೆ ಇರ್ತೀಯೋ ಜನ ನಿನ್ನನ್ನು ಹಾಗೆ ನಡೆಸ್ಕೋತಾರೆ. ನೀನು ಗೌರವದಿಂದ ನಡ್ಕೊಂಡ್ರೆ ಅವರು ನಿನ್ನನ್ನು ಗೌರವದಿಂದ ನಡೆಸ್ಕೋತಾರೆ.
ನನಗೆ ಯಾರು ಬಂದು ಹೇಳ್ಕೊಂಡಾಗ, ಯಾವುದೇ ಒಂದು ಪತ್ರಿಕೆಯಲ್ಲೇ ನಮ್ಮ ಬಗ್ಗೆ ಈ ಥರ ಬರೆದಿದ್ದಾರೆ ಅಂತ ಹೇಳ್ಕೊಂಡಾಗ್ಲೋ, ಇನ್ಯಾರೋ ಯಾರೋ ಒಬ್ಬ ಪ್ರೊಡಕ್ಷನ್ ಅವರು ಇನ್ಯಾರೋ ಏನೋ ಟಾರ್ಚರ್ ಮಾಡಿದ್ರು ಅಂತಾನೆ, ಸಿ ದಟ್ ಇಸ್ ಹೌ ವಿ ಆರ್. ನಾವು ಅವ್ರನ್ನ ಬಿಟ್ಕೊಂಡ್ರೆ ಹಂಗಾಗತ್ತೆ. ಬೇಡ ಬಿಟ್ಕೊಳ್ಳೋದು, ಅಥವಾ ಹಂಗೆ ಆಯಿತು ಅಂತ ಇಟ್ಕೊಳ್ಳಿ, ಯಾರೋ ಬರೆದ್ರೋ ಏನೋ ಆಯಿತು, ಸೊ ವಾಟ್? ನೀನೇನು ಅನ್ನೋದು ನಿನಗೆ ಮುಖ್ಯ ಅಲ್ವಾ? ನಿನ್ನ ಲೈಫ್ ನಿನಗೆ ಮುಖ್ಯ. ನೀನು ನಿಮ್ಮ ತಂದೆ ತಾಯಿಗೆ ಮಾತ್ರ ಆನ್ಸರಬಲ್, ಇನ್ಯಾರಿಗೂ ಆನ್ಸರಬಲ್ ಅಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಇವತ್ತು ನೀನು ಏನು ಮಾಡ್ತೀಯ, ಯಾಕೆ ಹಿಂಗೆ ಮಾಡ್ತೀಯ ಅಂದರೆ ನಾನು ಉತ್ತರ ಕೊಡ್ತೀನಿ. ಯಾರು ಕೇಳಿದ್ರು ನಾನು ಉತ್ತರ ಕೊಡಲ್ಲ. ಡೈರೆಕ್ಟರ್ ಆಗಿ ನಿರ್ದೇಶನದಲ್ಲಿ ಈಗ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರ, ಡೈರೆಕ್ಷನ್ ನಿಮಗೆ ತೃಪ್ತಿ ಕೂಡ ತಂದಿದೆ. ಇನ್ ಕೇಸ್ ಡೈರೆಕ್ಟರ್ ಆಗಿರಲಿಲ್ಲ ಅಂದರೆ ಏನಾಗಿರ್ತಿದ್ರಿ? ಏನಾಗಿರ್ತಿದ್ದೆ? ಕಷ್ಟ ಇದೆ ಕ್ವೆಶ್ಚನ್ನು. ನಾನು ನಿರ್ದೇಶಕಿ ಆಗದೆ, ನಟಿನೂ ಆಗದೆ ಇದ್ದಿದ್ರೆ ಏನಾಗ್ತಿದ್ದೆ ಗೊತ್ತಾ? ಮೋಸ್ಟ್ಲಿ ಅದರ ಹೋಟೆಲಲ್ಲಿ ಚೀಫ್ ಶೆಫ್ ಆಗ್ತಿದ್ನೇನೋ. ಓಕೆ. ಸೊ ಈ ಇಂಡಸ್ಟ್ರಿಗೆ ಬರಬೇಕಾಗಿರುವಂಥ ಹೊಸಬ್ರು ಅಂದರೆ ನಟಿಯರಿರ್ಬೋದು ಅಥವಾ ಡೈರೆಕ್ಷನ್ಗೆ ಬರಬೇಕಾಗಿರುವಂಥವ್ರಿಗೆ ಏನು ಹೇಳ್ಬೇಕಂತ ಅಂತೀರ? ಈ ಫೀಲ್ಡಿಗೆ ಬರಬೇಕಾದವ್ರಿಗೆ ಏನು ಹೇಳ್ತೀನಿ ಗೊತ್ತಾ ನಾನು, ಎಸ್ಪೆಷಲಿ ಹುಡುಗಿಯರಿಗೆ, ಪ್ರತಿಯೊಬ್ಬರು ಯಾವುದೇ ಒಂದು ಹಂತಕ್ಕೆ ರೀಚ್ ಆಗಬೇಕಾದ್ರೆ ಭಾಳ ಕಷ್ಟಪಟ್ಟು ಬಂದಿರ್ತಾರೆ. ಯಾರು ಈಗ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂತ ಆಗ್ಬಿಡ್ಲಿಲ್ಲ, ಅದು ಒಂದು ಜರ್ನಿ. ಪ್ರತಿಯೊಬ್ಬರದ್ದು ಒಂದು ಜರ್ನಿ ಇರುತ್ತೆ, ಎಲ್ಲ ಕಷ್ಟಗಳನ್ನ ನೋಡ್ಕೊಂಡೇ ಮೇಲೆ ಬಂದಿರ್ತಾರೆ. ಸೊ ನೀನು ಎಂಟ್ರ್ ಆಗುವಾಗ ಕಷ್ಟ ಇರುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು, ಎಲ್ಲ ಥರ ಒಬ್ಬ ಮೇಕಪ್ ಮ್ಯಾನಿಂದ ಹಿಡಿದು ಪ್ರತಿಯೊಬ್ಬನು ನಾನು ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ಎಲ್ಲೂ ಕೇಕ್ ವಾಕ್ ಇಲ್ಲ. ಈ ಬಿ ಸರೋಜಾ ದೇವಿ ಅವರೆಲ್ಲರೂ ಆಗಿನ ಕಾಲದ ನಟಿಯ ನಮ್ಮ ಬಿ ವಿ ರಾಧಾ ಅವರು ಔಟ್ಡೋರ್ ಶೂಟಿಂಗ್ ನಡಿಬೇಕಾದ್ರೆ ಕಾಸ್ಟ್ಯೂಮ್ ಚೇಂಜ್ ಹೇಳೋರಂತೆ. ಎಲ್ಲೂ ರೂಮ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ವಂತೆ. ಯಾವುದೋ ಒಂದು ಟಿಟಿನೋ ಒಂದು ಚಿಕ್ಕ ಗಾಡಿ, ಯಾವುದೋ ಒಂದು ಗಾಡಿ ಇದೆಯೋ ಅಲ್ಲಿ ಒಂದು ಬಟ್ಟೆ ಇಡಿಸ್ಕೊಂಡು ಟಕ್ ಡ್ರೆಸ್ ಚೇಂಜ್ ಮಾಡಿ ಬರೋರಂತೆ. ಅದು ಡೆಡಿಕೇಶನ್ ಅಂದರೆ. ಅದಿಲ್ಲದೆ ಅವ್ರು ಯಾರು ಇವತ್ತು ಆ ಮಟ್ಟಕ್ಕೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಅದು ಈಗ ಬರೋರಿಗೆ ಗೊತ್ತಿಲ್ಲ. ದಟ್ ಇಸ್ ವಾಟ್ ಐ ಹ್ಯಾವ್ ಫೆಲ್ಟ್. ಅವ್ರು ಬರ್ತಿದ್ದಂಗೆ ಅವ್ರ ತಲೆಯಲ್ಲಿ ಏನು ಅಂದರೆ ಎಲ್ಲ ಸವಲತ್ತುಗಳು ಇರುತ್ತೆ, ಎಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತ. ಇಲ್ಲ, ಖಂಡಿತ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಷನ್ ವಿಮೆನ್ ಡೈರೆಕ್ಟರ್ ಆಗಿ ಹೆಂಗಿರುತ್ತೆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಹೇಳ್ಕೊಟ್ರಿ, ಆಮೇಲೆ ಚೆನ್ನಾಗಿದೆ, ಇಷ್ಟಪಟ್ಟರೆ ಮಾಡ್ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ನಿಮಗೆ ನಿಮ್ಮ ಜಾಬ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಶ್ರುತಿ ನಾಯ್ಡು ಅವರು ಹೇಳ್ತಾ ಇದ್ರು, ಕಷ್ಟ ಅಂತ ಕೂತ್ಕೊಂಡ್ರೆ ಎಲ್ಲೂ ಸಕ್ಸಸ್ ಇಲ್ಲ, ಕಷ್ಟವನ್ನೇ ಇಷ್ಟ ಅಂದ್ಕೊಂಡು ಕೆಲಸ ಮಾಡ್ತಾ ಹೋದರೆ ಹಂತವಾಗಿ ನಮಗೆ ಯಶಸ್ವಿ ಸಿಕ್ಕುತ್ತೆ ಅಂತ. ಸೊ ಅದು ನಿಜಾನೇ. ಯಾವುದೇ ಫೀಲ್ಡ್ ಇರ್ಬೋದು, ಆ ಕೆಲಸದಲ್ಲಿ ಪ್ರೀತಿ ಶ್ರದ್ಧೆ ಇದ್ದರೆ ಎಲ್ಲರಿಗೂ ಸಕ್ಸಸ್ ಸಿಕ್ಕುತ್ತೆ. ಸೊ ಒಂದು ಮಾತು, ಈ ಇಂಡಸ್ಟ್ರಿಗೆ ಬರೋರಿಗೆ ಏನೂ ಇಲ್ಲ, ಯಾವುದೇ ಇರ್ಬೋದು, ನಾವು ಅಂದ್ಕೊಂಡಿರೋದನ್ನು ಮಾಡಬೇಕಾದ್ರೆ ನಮಗೆ ಶ್ರದ್ಧೆ ಬೇಕು, ಆ ಕಾರ್ಯದ ಮೇಲೆ ಪ್ರೀತಿ ಬೇಕು ಅನ್ನೋದು. ಸೊ ಇದು ಅವ್ರ ಮಾತು, ನನ್ನ ಮಾತು ಕೂಡ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ ಅಕ್ಷಾಂಶ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.